ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಕನ್ನಡ ವಿಶ್ವಕೋಶ ಪರಿಷ್ಕರಣೆ ಪೂರ್ಣ, ಜೂನ್ ವೇಳೆಗೆ ಪರಿಷ್ಕೃತ ಸಂಪುಟಗಳು ಲಭ್ಯ. ರಾಜ್ಯದ 6 ಜಿಲ್ಲೆಗಳಲ್ಲಿ ಬಿಸಿ ಗಾಳಿಯ ರೆಡ್ ಅಲರ್ಟ್. ಉತ್ತರ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 5 ದಿನ ಬಿಸಿ ಗಾಳಿ ಸಂಭವ. 8 ಜಿಲ್ಲೆಗಳಲ್ಲಿ ಉಷ್ಣ ಹವೆಯ ಆರೆಂಜ್ ಅಲರ್ಟ್. ಮಕ್ಕಳ ಬೇಸಿಗೆ ರಜೆಗೆ ಬಿತ್ತು ಕತ್ತರಿ. ನಿಗದಿತ ಅವಧಿಗಿಂತ ಬೇಗ ಶಾಲೆ ಆರಂಭ. ಪೋಷಕರ ಸಮನ್ವಯ ಸಮಿತಿಯಿಂದ ಆಯೋಗಕ್ಕೆ ದೂರು. ಟಾರ್ಪಿಡೋ ಉಡ್ಡಯನ ಪರೀಕ್ಷೆ ಯಶಸ್ವಿ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಸ್ಮಾರ್ಟ್ ಕ್ಷಿಪಣಿ. ರಾಮಲಲ್ಲಾ ದರ್ಶಿಸಿದ ರಾಷ್ಟ್ರಪತಿ ಮುರ್ಮು. ಸರಯು ಆರತಿಯಲ್ಲೂ ಭಾಗಿಯಾದ ದ್ರೌಪದಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 5 ವರ್ಷ ಅವಧಿಗೆ ಮೆಟ್ರೋ ನಿಲ್ದಾಣಗಳ ಹೆಸರಿನ ಹಕ್ಕು. ಜಾಹೀರಾತು ಪ್ರದರ್ಶನಕ್ಕೂ ಅವಕಾಶ. ಆದಾಯ ಹೆಚ್ಚಿಸಲು ಬಿಎಂಆರ್ಸಿಎಲ್ ಚಿಂತನೆ. ಶಾಸ್ತ್ರೋಕ್ತವಾಗಿ ನಡೆಯದ ಮದುವೆ ಅಮಾನ್ಯ. ಹಿಂದೂ ವಿವಾಹ ಕಾಯ್ದೆಯಡಿ ನೋಂದಣಿಗೆ ಸಂಪ್ರದಾಯ ಬದ್ಧತೆ ಅಗತ್ಯ. ಸುಪ್ರೀಂ ಕೋರ್ಟ್. 10 ಲಕ್ಷದಲ್ಲಿ 8 ಜನಕ್ಕೆ ಕೋವಿಡ್ ಲಸಿಕೆ ಸೈಡ್ ಎಫೆಕ್ಟ್. ದೆಹಲಿಯ ಶಾಲೆಗಳಿಗೆ ಬಾಂಬ್ ಬೆದರಿಕೆ. 100 ಶಾಲೆಗಳಿಗೆ ಇಮೇಲ್ ರವಾನೆ. ಇಸ್ಲಾಮಿಕ್ ಗುಂಪಿನ ಕೈವಾಡ ಶಂಕೆ. ಐಪಿಎಲ್ ಕ್ರಿಕೆಟ್ ಪ್ರಯೋಗಕ್ಕೆ ಬೆಲೆ ತೆತ್ತ ಸೂಪರ್ ಕಿಂಗ್ಸ್. ಪ್ರಮುಖ ಪಂದ್ಯದಲ್ಲಿ ಪ್ರಯೋಗ ಕೈಗೊಂಡ ಚೆನ್ನೈ.